disclaimer under Section 107 of the Copyright Act 1976. Allowance is made for fair use for purposes such as criticism, comment, news reporting, scholarship, and research. Fair use is a use permitted by copyright statute that might otherwise be infringing. Non-profit, educational, or personal use tips the balance in favor of fair use. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗೋಣ ಅಂತ ಇದ್ದೀವಿ. ಎಲ್ಲಿಗೆ? ದನ ಮೀಸಕ. ಒಂದು 5 ಪ್ಲೇಸು ನೋಡಿ. ನಮ್ಮ ತರುಣ್ ಮೋಟಿ, ಕೃತಿಕ್, ಅದೇ ಬ್ರೋ ಎಲ್ಲ ಟ್ರಿಪ್ ಇವಾಗ ಹೋಗ್ತಾ ಇದ್ರೆ ಇವನ ಪರ್ಸ್ ಬಿಟ್ಟು ಬಂದಿನಿ ಅಂತ ಮತ್ತೆ ಹೋಗಿ ನೋಡ್ರಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಮೊಬೈಲ್ ನೋಡಿ, ಹುಡುಗಿ ಹತ್ರ ಮೆಸೇಜ್ ಮಾಡಕ್ಕೆ ಮೊಬೈಲಿಗೆ ಫುಲ್ಲು ಕವರ್ ಹಾಕ್ಸ್ಬಿಟ್ಟೇನೆ. ಇದ್ಯಾವುದು ಹೊಸ ಪ್ರತಿಭೆ? ಇವರಿಗೆ ಬ್ಲಾಕ್ ಬಣ್ಣ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಫುಲ್ ಬ್ಲಾಕ್ ಆಗಿದೆ. ಹೀಗೆ ತರ್ಲೆ ಮಾತಾಡ್ಕೊಂತ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಅದೇ ಮಗ ತರ್ಸು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಈಗ ಹನುಮಾನ್ ಗುಂಟಿ ಫಾಲ್ಸಿಗೆ ಹೋಗ್ತಿದೀವಿ. ನಾನು ಫುಲ್ಲು ರೋಬೋ ಆಗ್ಬಿಟ್ಟಿದ್ದೀನಿ. ಓಡ್ರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಹಾಗೆ ಹನುಮಾನ್ ಗುಂಡಿ ಫಾಲ್ಸ್ ನೋಡಿ ನಾವು ಕುದುರೆ ಮುಖದ ಕಡೆ ಹೊರಟ್ವಿ. ಅಲ್ಲಿನ ಪ್ರಕೃತಿ ಸೌಂದರ್ಯನ ಹಾಗೆ ಕಣ್ತುಂಬ್ಕೊಳ್ತಾ ಅಲ್ಲಿ ಒಂದೆರಡು ಫೋಟೋ ತೆಕ್ಕೊಂತ ನಿಂತ್ಕೊಂಡ್ವಿ. ಬೆಳಗ್ಗೆ ಈಗ ಎದ್ಬಿಟ್ಟು ನೋಡ್ರಿ ನೇಚರ್ ಹೆಂಗಿದೆ. ಎಲ್ಲ ಬಸ್ಸೆಲ್ಲ ಬಂದರೆ ಎಲ್ಲ ಏನು ಮಾಡ್ತಾರೆ ನೋಡ್ರಿ. ಇಲ್ಲೇ ನಮ್ಮ ಚರಣ್ ಕುದುರೆ ಬೆಳಗ್ಗೆ ಎದ್ದೆಲ್ಲ ರೆಡಿ ಆಗಿದ್ದಾರೆ. ಇವನ್ ರೆಡಿ ಆಗ್ಬಿಟ್ಟು ಮಕ್ಕಳನ್ನ ಬಿಸಿ ಇರಿಸ್ಕೊಂಡು ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಎಲ್ಲರೂ ಮಕ್ಕ ತಕೊಂಡ್ ರೆಡಿ ಆಗೋಣ ಅಂದ್ರೆ ರೆಡಿ ಆಗಿಲ್ಲ, ಅರ್ಧ ಗಂಟೆ ಕುದುರೆ ಮುಖ ಸ್ನಾನ ಮಾಡ್ಬೇಕಂತೆ. ಅದು ಸ್ನಾನ ದೇವಸ್ಥಾನಕ್ಕೆ ಎಲ್ಲ ಹೋಗಲ್ಲ ಕಣ. ಬೆಳಗ್ಗೆನೆ ಎದ್ದು ಡೇ 2 ಟ್ರೆಕ್ಕಿಂಗಿಗೆ ಎಲ್ಲರೂ ರೆಡಿ ಆದ್ವಿ. ನಮ್ಮ ಚರಣ ಕಾಲಿಗೆ ತಿಗಣೆ ಹತ್ತಬಾರ್ದು ಅಂತ ಕಾಲಿಗೆಲ್ಲ ಡೆಟಾಲ್ ಹಾಕೊತ ಇದ್ದ. ಬಾಯ್ಸ್ ಎಲ್ಲ ಫುಲ್ ಜೋಶಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ರು. ಹಾಗೆ ಎಲ್ಲರೂ ರೆಡಿಯಾಗಿ ನಮ್ಮ ಟ್ರೆಕ್ಕಿಂಗ್ ಸ್ಪಾಟ್ ಹತ್ರ ಬಂದ್ವಿ. ಈಗ ನಾವು ಹೋಗ್ತಾ ಇರೋ ಟ್ರೆಕ್ಕಿಂಗ್ ಸ್ಪಾಟೇ ಬಂಡಜೆ ಟ್ರೆಕ್ಕಿಂಗ್ ಸ್ಪಾಟ್. ಮಧ್ಯಾಹ್ನ 12 ಗಂಟೆ ಆದರೂ ಪೂರ್ತಿ ಜಾಗ ಮಂಜಿನಿಂದ ತುಂಬಿತ್ತು. ನಾವು ನಮ್ಮ ಟಿಕೆಟ್ನ ತೋರಿಸಿ ಅಲ್ಲಿರೋ ಗೈಡ್ ಜೊತೆಗೆ ನಮ್ಮ ಟ್ರೆಕ್ಕಿಂಗ್ನ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ರೆಸಾರ್ಟಿನ ಬೀಗ ನಿನ್ ಕೈಯಲ್ಲಿ ಐತೆ. ಗಾಡಿ ಬೀಗದಲ್ಲೇ ಐತೆ, ಗಾಡಿ ಬೀಗ ಕಳೆದ್ರೆ ಅಲ್ಲೇ ನಿಂತ್ಬಿಡಿ ಆಯ್ತಾ, ಹೋಗಕ್ಕೆಲ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ದಾರಿ ತಪ್ಪ ತರ ಇದ್ರೆ ಅಲ್ಲೇ ನಿಂತ್ಕೊಂಡ್ಬಿಡಿ, ಮುಂದೆ ಹೋಗಕ್ ಹೋಗ್ಬಿಡಿ ಆಯ್ತಾ. ಗೈಸ್ ಇವರು ನಮ್ಮ ಗೈಡು. ಅಣ್ಣ ನಿಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್ ಅಂತ. ಹಾಗೆ ಎಲ್ಲರೂ ದಟ್ಟ ಕಾಡಿನ ಮಧ್ಯೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಯಾಕ ಫೋನ್ ಮಾಡ್ಬೇಕು ಅದಕ್ಕೆ ಹಿಡ್ಕ. ಅಲ್ಲ ಫೋನ್ ಮಾಡ್ಬೇಕು ನಾನು. ಓ ವೀವ್ ನೋಡೋ. ಟ್ರೆಕ್ಕಿಂಗ್ ಇಂತ ಮುಂಚೆ ಕಾಲ್ ತುಂಬಾ ಡೆಟಾಲ್ ಹಾಕೊಂಡಿದ್ದ ನಮ್ಮ ಚರಣ ಅವಾಗವಾಗ ಜಾರಿ ಜಾರಿ ಬೀಳ್ತಾ ಇದ್ದ. ಹೆಲ್ಮೆಟ್ ಕೊಟ್ರು ಬೀಳ್ತಿದ್ಯಲ್ಲೋ. ಬೀಳಬೇಕಾರೆ ಹೇಳ, ವಿಡಿಯೋ ಮಾಡ್ತೀನಿ. ಹಾಗೆ ಸುತ್ತಮುತ್ತಲಿನ ನೇಚರ್ನ ನೋಡ್ಕೊಂತ ನಾವು ಹಂಗೆ ಮುಂದೆ ಹೊರಟ್ವಿ. ತುಂಬಾ ದಿವಸ ಆಗ್ಬಿಟ್ಟಿದೆ, ಇದರಿಂದನೇ ಸ್ಟಾರ್ಟ್ ಮಾಡ್ಬೇಕು. ಕ್ಲೋಸ್ ಮಾಡ್ಬಿಟ್ಟಿದೆ. ಹಾ, ಎಷ್ಟು ವರ್ಷ ಕ್ಲಾಸ್ ಮಾಡಿ? ಅಂದ್ರೆ ಫಸ್ಟಿಗೆ ಸ್ಟಾರ್ಟ್ ಆಗಿ ಒಂದು 3 ತಿಂಗಳು ಚೆನ್ನಾಗಿ ಓಡ್ತು ನಾರ್ಮಲ್ ಆಗಿ. ಅಂದ್ರೆ ಕೆಲಸ ಅದು ಇದು बादलों में है हम. SMG 14 ಬ್ಲಾಗರ್ಸ್ ಅಂತ ಇದಣ್ಣ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾವ್ದು? SMG 14 ಬ್ಲಾಗರ್ಸ್. SMG ನಾ? ಹಾ, ಶಿವಮೊಗ್ಗ ಅಲ್ಲ, SMG 14 ಬ್ಲಾಗರ್ಸ್ ಅಂತ ಇದೆ. ಇನ್ನೊಂದು ವಾರದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ವಾರದಲ್ಲಿ ಮಾಡ್ತೀನಿ. यूट्यूब चैनल का नाम क्या है? SMG 14 ಬ್ಲಾಗರ್ಸ್. हाँ, SMG 14 ಬ್ಲಾಗರ್ಸ್. SMG 14 ಬ್ಲಾಗರ್ಸ್. हाँ ब्लॉगर्स. हम आएंगे उस पे. हाँ आता है. तो हमें ले तो लो. हेलो. It's fun. सबको आना चाहिए. 8ರಿಂದ 9 ಕಿಲೋಮೀಟರ್ ಟ್ರೆಕ್ ಮಾಡಿದ ನಮಗೆ ನೋಡೋಕೆ ಈ ತರ ಬ್ಯೂಟಿಫುಲ್ ವ್ಯೂ ಸಿಕ್ತು. ಹಾಗೆ ಈ ಸುಂದರವಾದ ನೇಚರ್ ವ್ಯೂನ ನೋಡ್ಕೊಂತ ಅಲ್ಲೇ ಊಟ ಮಾಡಿದ್ವಿ. ನಮ್ಮದು 2 ದಿನದ ಟ್ರಿಪ್ ಆಗಿದ್ದರಿಂದ ನಾವೆಲ್ಲರೂ ಇವತ್ತೇ ಮನೆಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಫಾಲ್ಸ್ ನೋಡ್ಕೊಂತ ಮತ್ತೆ ವಾಪಸ್ ಬಂದ್ವಿ. ನಾನು ನಿಮ್ಮ ಥರ ಅನ್ಕೊಂಡಿರ ಬರಲಿ. ಹೆಂಗ್ ಗೊತ್ತಾ, ಮೌಂಟ್ ಎವರೆಸ್ಟ್ನ ರಿವರ್ಸ್ ಅಲ್ಲಿ ಹತ್ನೋ ನಾನು. नहीं जाना मुझे, नीचे नहीं जाना मुझे, ऊपर जाए भेज दो. ಬಾನ ಹೋಗಲ್ಲ ಎಲ್ಲರೂ, ಅವ್ರು ಯಾವಾಗಾರು ಬರಲಿ, ನಾವು ಹೋಗೋಣ ಅಷ್ಟೇ. ಬರೀ ನೈಟ್ ಪ್ಯಾಂಟ್ ಟ್ರೆಕ್ಕಿಂಗ್ ಪ್ಯಾಂಟ್ ಹಾಕೊಂಡು ಬರ್ತೀನಿ ನೋಡಿ, ತೆಗ್ದಾಕಿ ಅಲ್ಲಿಗ ಇಲ್ಲೆಲ್ಲಿ ತೆಗಿತೀಯ? ಅಲ್ಲ ಅಲ್ಲಿ ಐತಲ್ಲ, ಅಲ್ಲಿ ಹಾಂ ಹಸಿ ಇದ್ರೆ ತಲಕ್ಕೆ ಸುಮ್ಮನೆ ಕಿಚಿ ಏನಾತ್ ಮರ.
ಫುಲ್ಲು ಸುತ್ತಾಗ್ಬಿಟ್ಟಿದೆ. ಟೋಟಲ್ಲು 18 ಕಿಲೋಮೀಟ್ರ್ ಟ್ರಕ್ಕು. ಹೋಗ್ತಾ ಒಂದು 9 ಕಿಲೋಮೀಟ್ರು, ಬರ್ತಾ ಒಂದು 9 ಕಿಲೋಮೀಟ್ರು. ಇವಾಗ ಇಳಿತಾ ಇದ್ದೀವಿ, ನಾವಿಬ್ಬರು ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಬಹಳ ದೂರ ಇದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮಳೆ ಬೇರೆ ಸರಿಯಾಗಿ ಹೊಡಿತಾ ಇದೆ. ಅದ್ರ ನಡುವೆ ನಡ್ಕೊಂತ ಬರ್ತಾ ಇದ್ದೀವಿ. ಇಷ್ಟು ಕಷ್ಟಪಟ್ಟು ಟ್ರಕ್ ಮಾಡಿದ್ದಕ್ಕೂ ಕೊನೆಗೆ ಒಳ್ಳೆ ವ್ಯೂ ಸಿಕ್ತು. ಮುಂದೆ ನೋವು ಸಿಗತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನೋವು ಸಿಗತ್ತೆ, ಅದು ಕನ್ಫರ್ಮು. ಹೋಗ್ತಾ ಆರಾಮಾಗಿ ಹೋದವ್ರು ಇವಾಗ ಬರ್ತಾ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಅದರಲ್ಲಿ ಬೇರೆ ಹೆಲ್ಮೆಟ್ ಹೆಂಗೆ ಎತ್ಕೊಂಡು ಹೋಗ್ತಾರೋ ಅಂತ ಹೆಲ್ಮೆಟನ್ನು ತಗೊಂಡು ಹೋಗ್ತಾ ಇದ್ದೀವಿ. ಇಷ್ಟೋ ತನಕ ಇಂದ ಹಿಡ್ದು ಇವಾಗ ನೋಡ್ರಿ ನಾವು ಬೆಳಕು ಕಂಡಿರೋದು. ಈ ತನಕ ಮೋಡಗಳ ಮಧ್ಯೆನೇ ಇದ್ವಿ, ಇವಾಗ ಬೆಳಕಿಗೆ ಬಂದಿದ್ದೀವಿ. ಹಾಂ ಈ ಮೋಡಗಳ ಮಧ್ಯೆನೇ ಇದ್ವಿ ಕಣ. ಕಾಡುಗಳ ಮಧ್ಯ, ಮೋಡ ಕಾಡುಗಳ ಮಧ್ಯೆ ಇಲ್ಲಿ ಇವಾಗ ಬೆಳಕಿಗೆ ಬಂದಿದ್ದೀವಿ. ಮೈಯಲ್ಲಂತೂ ಎಲ್ಲ ಕಡೆ ನೀರು ಹೋಗ್ಬಿಟ್ಟಿದೆ.